ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ JVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಒಳ್ಳೆ ಸ್ಪೆಷಲ್ ಆಗಿರುವಂತಹ ರೆಸಿಪಿನ ತಂದಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡ್ತಾ ಇರಿ. ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬಾ ಈಸಿಯಾಗಿ ಮತ್ತು ಹೆಲ್ದಿಯಾಗಿ ಮನೆ ಇರೋ ಪದಾರ್ಥನೇ ಬಳಸ್ಕೊಂಡು ಯಾವ ರೀತಿಯಾಗಿ ಕೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಒಂದು ಕೇಕ್ನ ನೀವು ಬರ್ತ್ಡೇಗೆ ಅಥವಾ ಏನಾದರೂ ಸ್ಪೆಷಲ್ ಆಗಿರುವಂತಹ ದಿನ, ಹಾಗೆ ಟೀ ಜೊತೆ ಸ್ನ್ಯಾಕ್ಸ್ಗೂ ಕೂಡ ಈ ಒಂದು ಕೇಕ್ನ ಯೂಸ್ ಮಾಡಬಾರ್ದು. ತುಂಬಾ ಹೆಲ್ತಿಯಾಗಿ ಇರುತ್ತೆ, ಹಾಗೆ ತುಂಬಾ ಟೇಸ್ಟಿಗೂ ಕೂಡ ಇರುತ್ತೆ. ಆರಾಮಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಕೇಕ್ನ ಮಾಡ್ಕೊಂಡು ತಿನ್ಬೋದು. ಓಕೆ, ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿಗೆ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ. ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳಕ್ಕೆ ಮೊದಲು ಒಂದು ಬೌಲ್ ತಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟು, ಹಾಗೆ ಸ್ಟೀಲ್ ಬಟ್ಲಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಫ್ರೆಶ್ ಆಗಿರುವಂತಹ ಬೆಣ್ಣೆ ಮತ್ತು ಒಂದು ಅರ್ಧ ಲೋಟ ಹಾಲು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಆಯಿಲ್ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ, ಸೊ ಹಾಗಾಗಿ ಆಯಿಲ್ನು ಕೂಡ ತಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಆಯಿಲ್ನ ಬೇಕಾದ್ರೂ ತಗೋಬೋದು, ಏನು ತೊಂದರೆ ಇಲ್ಲ. ಹಾಗೆ ಇಲ್ಲಿ ದೊಡ್ಡದಾಗಿರುವಂತಹ 2 ಬಾಳೆಹಣ್ಣನ್ನು, ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಫಸ್ಟು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. 2 ಬಾಳೆಹಣ್ಣು ಕೂಡ ಹಾಕ್ಕೋಬೇಕು. ಹಾಗೆ ಇದಕ್ಕೆ ಟೇಸ್ಟಿಗೆ ಕೇಕಿಗೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಆ ಸ್ವೀಟು ಅಷ್ಟು ಹಾಕ್ಕೊಳ್ಳಿ. ನನಗೆ ಸ್ವಲ್ಪನೇ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ ಜಾಸ್ತಿ, ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಸ್ವಲ್ಪ ಕಡಿಮೆನೇ ಸ್ವೀಟ್ನ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಲೋಟದಲ್ಲಿ ಸ್ವಲ್ಪ ಕಾಲು ಭಾಗದಷ್ಟು ನಾನು ಹಾಲನ್ನ ಹಾಕಿದ್ದೀನಿ. ಯಾಕಂದರೆ ಇದು ಪೇಸ್ಟ್ ಹಾಲು ಹಾಕಿದರೆ ಪೇಸ್ಟ್ ಥರ ಚೆನ್ನಾಗಾಗುತ್ತೆ, ಸೊ ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಲನ್ನು ಕೂಡ ಹಾಕಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ. ತೀರಾ ಗಟ್ಟಿನೂ ಆದರೆ ನಮಗೆ ಚೆನ್ನಾಗಿ ಅನಿಸಲ್ಲ, ಸೊ ಹಾಗಾಗಿ ಇಷ್ಟಿದ್ರೆ ಸಾಕು. ಇಲ್ಲಿ ಈ ಒಂದು ಪೇಸ್ಟನ್ನು ಮಿಕ್ಸ್ ಮಾಡೋಕ್ಕೆ ನಾನು ಮಿಕ್ಸ್ ಮಾಡೋವಂಥ ಒಂದು ಸ್ಟಿಕ್ಕನ್ನ ತಗೊಂಡಿದ್ದೀನಿ. ಹಾಗೆ ನೀವು ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಬೋದು. ಹಾಗೆ ನಾನು ಸ್ವಲ್ಪ ಇದಕ್ಕೆ ಬೆಣ್ಣೆ ತಗೊಂಡಿದ್ನಲ್ವ, ಆ ಬೆಣ್ಣೆನೂ ಕೂಡ ಹಾಕಿದ್ದೀನಿ. ನೀವು ಬೆಣ್ಣೆ ಇದ್ದರೆ ತಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೆಣ್ಣೆ ಬೇಕು ಕಂಪಲ್ಸರಿ ಅಂತ ಏನಿಲ್ಲ, ಬೆಣ್ಣೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ನಾನು ಇದು ಹಿಟ್ಟನ್ನು ತಗೊಂಡಿದ್ನಲ್ವ, ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಕೂಡ ನೀಟಾಗಿ ಜರಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ಆ ಒಂದು ಪೇಸ್ಟ್ ಇರ್ತಲ್ವ, ಬನಾನಾ ಪೇಸ್ಟು, ಅದಕ್ಕೆ ಈ ಹಿಟ್ಟನ್ನು ನೀಟಾಗಿ ಜರಡಿ ಮಾಡ್ಕೊಂಡು ಅದಕ್ಕೆ ಹೊಂದಿಸ್ಕೊಳೋ ಹಾಗೆ ನೀಟಾಗಿ ಒಂದೇ ಕಡೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಪೇಸ್ಟನ್ನು ಯದ್ವಾ ಆ ಕಡೆ ಈ ಕಡೆ ಮಾಡಿದರೆ ಅದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾವು ಹಿಟ್ಟನ್ನು ನೀಟಾಗಿ ನೋಡ್ಕೊಂಡು ಹದ ಮಾಡ್ಕೋಬೇಕಾಗುತ್ತೆ. ಇದಂತೂ ಕೇಕ್ ಮಾಡೋಕ್ಕೆ ತುಂಬಾ ಮುಖ್ಯವಾದ ಹಂತ ಆಗಿರುತ್ತೆ. ಹಾಗಾಗಿ ಇಲ್ಲಿ ಗಂಟು ಬೀಳೋ ಸಾಧ್ಯತೆ ಕೂಡ ಜಾಸ್ತಿ ಇರ್ತವೆ, ಸೊ ಹಂಗಾಗಿ ನಾವು ನೀಟಾಗಿ ನೋಡ್ಕೋಬೇಕು. ಹಾಗೆ ಇದಕ್ಕೆ ಫ್ಲೇವರ್ಗೆ ನಾನು ಕೋಕೋ ಪೌಡ್ರ್ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಬೇಕಿಂಗ್ ಪೌಡ್ರ್ 1 ಸ್ಪೂನು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಮನೆಯಲ್ಲೇ ಇರುವಂತಹ ಸೋಡಾನ ಬಳಸಿದ್ದೀನಿ. ಇದರಲ್ಲಿ ನಾನು ಹೊರಗಡೆಯಿಂದ ತಂದಿರೋದು 2 ಬಳಸಿರೋದು ಪದಾರ್ಥನ, ಬೇಕಿಂಗ್ ಪೌಡ್ರು ಮತ್ತು ಕೋಕೋ ಪೌಡ್ರ್ ಅಷ್ಟೇ ನಾನು ಹೊರಗಡೆಯಿಂದ ತಂದು ಬಳಸ್ತಾ ಇರೋದು. ನೀವು ಬೇಕಾದ್ರೆ ಮನೇಲಿ ಅಂಗಡಿಯಲ್ಲಿ ಚಾಕ್ಲೇಟ್ ಸಿಗ್ತಾವಲ್ವ, ಅವನ್ನೇ ಪೇಸ್ಟ್ ಥರ ಮಾಡ್ಕೊಂಡು ಡೈರಿ ಮಿಲ್ಕ್ ಫ್ಲೇವರು ಚಾಕ್ಲೇಟ್ ಬರ್ತಲ್ಲ, ಅದನ್ನೇ ಪೇಸ್ಟ್ ಥರ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಹಾಗೆ ಇದಕ್ಕೆ 1-2 ಸ್ಪೂನಷ್ಟು ನಾನು ಮನೆಯಲ್ಲೇ ಅಡುಗೆಗೆ ಬಳಸುವಂತಹ ಆಯಿಲ್ನ ಹಾಕಿದ್ದೀನಿ. ಇಲ್ಲಿ ನಾನು ಮಾಮೂಲಿಯಾಗಿ ಮನೆಯಲ್ಲೇ ಕುಸುಬೆ ಎಣ್ಣೆ ಬಳಸ್ತೀನಲ್ವ, ಸೊ ಅದನ್ನೇ 2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ನಾವು ಮೊದಲಿಗೆ ಒಲೆ ಮೇಲೆ ಒಂದು 10 ನಿಮಿಷದಷ್ಟು ಬಿಸಿ ಆಗೋವಷ್ಟು ಮುಂಚೆನೇ ನಾವು ಬಾಣಲೆನ ಇಟ್ಬಿಟ್ಟು ಅದರ ಮೇಲೆ ಒಂದು ಸ್ಟ್ಯಾಂಡನ್ನ ಇಟ್ಟಿದ್ದೀನಿ. ಸೊ ಈ ಕಡೆ ಇಲ್ಲಿ ಮಿಕ್ಸ್ ಮಾಡಿರ್ತೀವಲ್ವ ಪೇಸ್ಟ್, ಇದನ್ನು ಕೇಕ್ ಮಾಡೋವಂತಹ ಪ್ಲೇಟಿಗೆ ಹಾಕ್ಬಿಟ್ಟು ನೀಟಾಗಿ ಫಸ್ಟು ಬಟರ್ ಪೇಪರ್, ಇಲ್ಲಾಂದರೆ ಇದು ಆಪ್ಷನಲ್, ಬಟರ್ ಪೇಪರ್ ಇದ್ದರೆ ಹಾಕ್ಬೋದು. ನಾನು ಫಸ್ಟು ಇದಕ್ಕೆ ಮೊದಲು ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಫುಲ್ಲು. ನಾವು ಕೇಕ್ ಎಷ್ಟು ಕಾನ ಹಾಕ್ತೀವೋ ಅಲ್ಲಿಗಾನ ನಾವು ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಆಯಿಲ್ನು ಕೂಡ ಕಂಪಲ್ಸರಿ ಹಚ್ಚಲೇಬೇಕಾಗುತ್ತೆ, ಆವಾಗ ಅದು ತಳ ಹಿಡಿಯಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ ನಮಗೆ ಕೇಕ್ನ ತೆಗಿಯೋಕ್ಕೆ. ಹಂಗೆ ಮೇಲೇ ಬಂದು ಕೂತಿರುತ್ತೆ, ಅಂಟಿರಲ್ಲ, ಸೊ ಹಂಗಾಗಿ ಅದು ಕಂಪಲ್ಸರಿ ಈ ಟಿಪ್ಸ್ನ
ಫಾಲೋ ಮಾಡಲೇಬೇಕಾಗುತ್ತೆ. ನೋಡಿರಿ ಪೇಸ್ಟ್ ಎಷ್ಟು ಚೆನ್ನಾಗಿದೆ. ಇಷ್ಟಿದ್ರೆ ನಾವು ಇದೇ ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ. ತೀರಾ ಗಟ್ಟಿ ಆಗಿಬಿಟ್ರೆ ಗಟ್ಟಿ ಅನಿಸುತ್ತೆ ಕೇಕು, ಮತ್ತು ತೀರಾ ತೆಳುವೂ ಆದರೆ ಅಂಟುತ್ತೆ ಕೈಗೆಲ್ಲ. ಸೊ ಇದೇ ಹದದಲ್ಲಿದ್ದರೆ ನಮಗೆ ಸಾಕಾಗುತ್ತೆ. ನೋಡಿರಿ ಇದನ್ನು ಪೇಸ್ಟನ್ನು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಅದು ಒಳಗಡೆ ಸ್ವಲ್ಪನೂ ಜಾಗ ಇಲ್ದಂಗೆ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದ್ರ ಮೇಲೆ ನಾನು ಸಣ್ಣದಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಡ್ರೈ ಫ್ರೂಟ್ಸ್ ಪುಡಿನೂ ಕೂಡ ಹಾಗೆ ಮೇಲೆ ಉದುರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಡ್ರೈ ಫ್ರೂಟ್ಸು ಇದ್ದರೆ ಹಾಕ್ಕೋಬೋದು. ಹಾಗೆ ನಾನು ಚೆರ್ರಿ ಹಣ್ಣನ್ನು ತಂದಿಟ್ಕೊಂಡಿದ್ದೆ, ಅದನ್ನು ಕೂಡ ಒಂದೊಂದೇ ಇಡ್ತಾಯಿದ್ದೀನಿ. ಕೇಕ್ ರೆಡಿ ಆದಮೇಲೂ ಕೂಡ ಇಡ್ಬೋದು. ನಾನಿಲ್ಲಿ ಕೇಕಿಗೆ ಕ್ರೀಮ್ ಬಳಸ್ತಾ ಇಲ್ಲ, ಸೊ ಹಂಗಾಗಿ ಇವಾಗಲೇ ಕೂಡ ಹಣ್ಣನ್ನು ಇಟ್ಬಿಟ್ಟಿನಿ. ಬಟ್ ಅದು ಮೇಲೆ ಉಬ್ಬಿ ಬರುತ್ತಲ್ವಾ ಕೇಕು, ಆವಾಗ ಒಳಗಡೆ ಹೋಗ್ಬಿಟ್ಟಿತ್ತು, ಮೇಲೇನು ಕಾಣಿಸ್ತಾ ಇರಲಿಲ್ಲ ರೆಡಿ ಆದಮೇಲೆ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಲ್ವಾ? ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಬಟ್ 100% ಇದಂತೂ ಸಕ್ಸಸ್ ಆಯಿತು. ತುಂಬ ಒಳ್ಳೆ ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿಯಾಗಿ ಆಯಿತು ನಿಮ್ಮ ಮನೆಯಲ್ಲಿ ಕೇಕ್ ಅಂತ ಒಂದು ಸಲ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈ ಒಂದು ಸ್ಪ್ರೆಡ್ ಮಾಡಿರೋಂತಹ ಪ್ಲೇಟ್ನ ನಾವು ಕಾದಿರುವಂತಹ ಬಿಸಿ ಬಾಣಲೆ ಮೇಲೆ ಇಟ್ಬಿಟ್ಟು ನೀಟಾಗಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ರೆ ಇದು ಬೇಯಬೇಕಂದ್ರೆ ಮೇಲೆ ಆಗಬೇಕು ಕಂಪ್ಲೀಟಾಗಿ ಅಂದರೆ 40 ನಿಮಿಷ 35 ನಿಮಿಷ ಅಂತೂ ಮ್ಯಾಕ್ಸಿಮಮ್ ಬೇಕೇ ಬೇಕಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಅಂಟುತ್ತೆ ಅನ್ನೋ ಇದ್ದರೆ ನಾವು ಈ ಚಾಕುನ ಇಟ್ಬಿಟ್ಟು ನೋಡಬೇಕು. ಅದ್ರ ಮೇಲೇನು ಅಂಟಿಲ್ಲ ಅಂದರೆ 100% ಆಗಿದೆ ಕೇಕು ಅಂತ ಅರ್ಥ. ಸ್ವಲ್ಪ ಅದಕ್ಕೆ ಚಾಕುಗೆ ಏನಾದರೂ ಅಂಟಿತು ಅಂದರೆ ಇನ್ನೂ ಒಂದು 5 ನಿಮಿಷ 10 ನಿಮಿಷ ಇರಬೇಕು ಅಂತ ಅರ್ಥ. ನಾನು ಸಿಮ್ಮಲ್ಲೇ ಬೇಯಿಸಿದ್ದೆ, ಯಾಕಂದರೆ ಮತ್ತೆ ತಳ ಹಿಡಿತೇನೋ ಅಂತ. ಹಂಗಾಗಿ ಒಂದು 35 ನಿಮಿಷ ಅಂತೂ ಬೇಕಾಯಿತು. ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ಅದೇ ಔಟ್ಸೈಡಿಂದ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿರಿ. ಎಲ್ಲೂ ಕೂಡ ಒಂದು ಪ್ಲೇಟಿಗೆ ಅಂಟಿಲ್ಲ, ಅಷ್ಟು ನೀಟಾಗಿ ಬಂದಿತ್ತು. ವಾವ್ ಅನ್ನೋ ಥರ ಬಂದಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ತುಂಬಾ ಸಿಂಪಲಾಗಿ ಮಾಡ್ಬೋದು. ನನಗಂತೂ ತುಂಬ ಆಶ್ಚರ್ಯ ಆಯಿತು ನೋಡಿ, ಅಷ್ಟು ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಆರಾಮಾಗಿ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಂಡು ಕೊಡ್ಬೋದು. ಹೊರಗಡೆ ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತಾರೆ, ಕೋಲ್ಡ್ ಜಾಸ್ತಿ ಇರುತ್ತಲ್ವ, ಹಾಗಾಗಿ ನಾವು ಬೇಕು ಅಂದ ತಕ್ಷಣ ಒಂದು ಅರ್ಧ ಗಂಟೆಯಲ್ಲಿ ಇದು ಹಾಗೆ ಹೋಗುತ್ತೆ. ಮನೆಯಲ್ಲಿರುವಂಥ ರೆಸಿಪಿಗೆ ಬಳಸ್ಕೊಂಡು ಆರಾಮಾಗಿ ಮಾಡ್ಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ನಾನು ಕಟ್ ಮಾಡ್ತಿದ್ದೀನಿ. ಭಾಳ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಫ್ಲೇವರ್ ಮಾತ್ರ ಚಾಕ್ಲೇಟ್ ಫ್ಲೇವರ್ ಇತ್ತು, ಚೆನ್ನಾಗಿತ್ತು. ಇನ್ನೂ ಬಿಸಿ ಐತೆ, ಹಂಗಾಗಿ ಸ್ವಲ್ಪ ಆರಾಕ್ಬಿಟ್ಟಿದ್ದೆ. ಈ ಒಂದು ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಖಂಡಿತ ನೀವು ಲೈಕ್ ಮಾಡಿ ಮತ್ತು ಈ ಒಂದು ರೆಸಿಪಿನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಇದೇ ಥರ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.